ಗಿರ್ಜಿಂಬೆ ಗಿರ್ಜಿಂಬೆ ಪಾಪ ಏನು ಮಾಡ್ತಾ ಇದ್ದಾನೆ? ನಿನ್ನೆ ಕಣೆ ಮಾತಾಡಿಸ್ತಾ ಇರೋದು. ಪಾಪ ಏನು ಮಾಡ್ತಾ ಇದ್ದಾನೆ ಅಂತ. ಎಲ್ಗೋದ ವೈಭವ್? ಎಲ್ಗೋದ ಅಂತ ಕೇಳ್ತಾ ಇದ್ದೀನಿ ನಿನಗೆ. ಎಲ್ಗೋದ ವೈಭವು? ನಿನ್ಗೇನಾಗೈತೆ ಗಿರ್ಜಿಂಬೆ? ನಿನ್ನೆ ಮಾತಾಡಿಸ್ತಾ ಇರೋದು. ಮಾತಾಡಿಸ್ಬೇಡ ನನ್ನ ಯಾಕೆ ಮಾತಾಡಿಸ್ತೀಯ ನೀನು? ನನ್ನ ಮಾತಾಡಿಸ್ಕಿಡ್ಸಿಯ ನೋಡಿ ಹೇಳಿರ್ತೀನಿ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಮಾತಾಡಿಸ್ಬೇಡ. ನೀನು ಹಂಗೆ ಓದ್ಕೊಂಡಿದ್ಯಾ, ಅವ್ನು ವೇದನು ಹಂಗೆ ಓದ್ಕೊಳ್ಳೋನು. ನೀನು ನನ್ನ ಮಾತಾಡಿಸ್ಬೇಡ ಅಂದ. ಮಾತಾಡಿಸ್ಬೇಡ ಹೋಗಲೆ ಅಂತ ಹೇಳಿ ಬಂದಿದ್ದೀನಿ. ಗುದ್ದಾಡಿ ಬಂದಿದ್ದೀವಿ ಹೊಲ್ದಾಗ ಇಬ್ರು. ನಂಗೆ ಹಿಂಗೆ ಅಂತ ಅಂದ. ಹೋಗಲೆ ನೀನೇನು ಹೇಳ್ಬೇಡ ಅಂತ ಹೇಳಿ. ಏನು ಹಂಗೇನೆ ಅವ್ನು ಹೇಳ್ದಂಗೆ ಕೇಳಬೇಕು ಎಲ್ಲದಕ್ಕೂ. ನಮ್ಮ ಮಾತಂಗಾದ್ರೆ ಏನು ನಡೆಯೋದಿಲ್ಲ. ಅವನು ಯಜಮಾನ ಹಂಗಾದ್ರೆ ಏನು ಆ ಅಕ್ಕ ಎಷ್ಟು ಒಳ್ಳೇದು ಗೊತ್ತೇ? ಆ ಅಕ್ಕ ಎಷ್ಟು ಒಳ್ಳೇದು ಅಂಬೋದು ನಿಮ್ಗೇನು ಗೊತ್ತು? ಸರಿ ಆಯ್ತಪ್ಪ, ಒಳ್ಳೆಯರು. ನಾವೆಲ್ಲ ನಿಮಗೆ ಕೆಟ್ಟೋಗ ಕೇಳ್ತಾ ಇದೀವಿ, ಅವರೆಲ್ಲ ಒಳ್ಳೇದು ಕೇಳ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಸೆನಕಿರು. ನಮ್ಮನ್ನೆಲ್ಲ ಏನು ಮಾತಾಡಿಸ್ಬೇಡ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಮಾತಾಡಿಸ್ಬೇಡ ನೀನು. ಇವಾಗ ಏನಾಗಬೇಕು ಅಂತ ಹೇಳಮ್ಮ. ಇವಾಗ ಏನಾಗಬೇಕು ಇವಾಗ? ನೀನು ಯಾಕೆ ಹಿಂಗಿದ್ಯಾ? ಅಲ್ಲ, ನೀನು ಅವ್ರಿಗೆ ಬೋರ್ ಪಾಯಿಂಟ್ ಮಾಡಿಕೊಡ್ದು. ಅಷ್ಟೇನೆ ನಾನು ಹೇಳ್ತಾ ಇದ್ದೀನಿ. ಮಾಡಿಕೊಡ್ಬಾರ್ದು. ಅವರು ಎಲ್ಲ ದುಡ್ಡಿರೋ ಅಂತಾರೆ, ಎಲ್ಲಿಂದನೇ ಕರೆಸ್ಲಿ ಹೇಳು. ಕರೆಸಿ ಮಾಡಿಸ್ಕೊಂಡ್ಲೆ ಹೇಳು. ದುಡ್ಡು ಐತೆ ಅಂತ ಹೇಳ್ತಾಳಲ್ಲ ಅಯ್ಯಮ್ಮ, ದುಡ್ಡು ತೋರಿಸ್ಕೊಂಡು ನಮಗೆ ಮುಂದೆ ಲೆವೆಲ್ ತೋರ್ಸಕ್ಕೆ ಬರ್ತಾಳಲ್ಲ, ಅದಕ್ಕೇ ಅವರು ಎಲ್ಲನ ತಂದು ಮಾಡಿಸ್ಕೊಂತಾರೆ. ನೀನು ಮಾಡಿಕೊಡ್ದು ಅಷ್ಟೇ. ನೀನು ಮಾಡಿದೀಯಾ ಬೋರ್ ಪಾಯಿಂಟ್ ಅಂದರೆ ನಾನು ಸುಮ್ಮನಿರೋದಿಲ್ಲ. ಏನೋ ಮಂಗಳಾರತಿ ಮಾಡಿಸ್ಕೊಂತೀಯಾ? ಏನೋ ಈಗ ನೀರು ಬಿದ್ವು ಅಂದ್ಕ ನಿನಗೆ ತೊಂದರೆ ಮಾಡ್ತಾರೆ, ಬೀಳಲಿಲ್ಲ ಅಂದ್ಕ ಎಷ್ಟು ಬೈತಾರೆ ಗೊತ್ತೇ? ನೀನು ಬೈಸ್ಕೋಬೇಕಾಗುತ್ತೆ. ನೀನು ಸುಮ್ಮನಿರತ್ತಾಗೆ. ಅವರೆಲ್ಲ ನಾವು ಒಳ್ಳೇದು ಮಾಡ್ತಾರೆ. ಆ ಅಕ್ಕ ಎಷ್ಟು ಒಳ್ಳೇದು ಪಾಪ, ಭಾಳ ಒಳ್ಳೇದು. ಈಗ ಹಂಗೆ ದ್ವೇಷ ಬೆಳೀತಾ ಹೋಗುತ್ತೆ. ನಿನ್ಗೆ ಅರ್ಥ ಆಗಲ್ಲ. ಅಕ್ಕಪಕ್ಕದಾಗಿದ್ಮೇಲೆ ಚೆನ್ನಾಗಿರ್ಬೇಕು. ಒಬ್ಬರೇ ಬೇಕಂದರೆ ಆಗಲ್ಲ. ಎಲ್ಲದಕ್ಕೂ ಅವನೇ ಆಗ್ತಾನೆ ವೇದು. ಎಲ್ಲದಕ್ಕೂ ಅವನೇ ಆಗೋದಾದ್ರೆ ಇನ್ನೇ ಕೇಳು. ಮತ್ತೆ ಆ ಅಣ್ಣ ಆಗಿರೋದು ಎಲ್ಲದಕ್ಕೂ ವೇದಣ್ಣ ನೀನು ಸುಮ್ಮನಿರು. ನಮ್ಮ ಅಣ್ಣ ಇಲ್ಲ ಅಂದಿದ್ರೆ ನಿನ್ನ ಕಾಲು ದರ್ಶಕ ಹಚ್ಕೊಂಡು ತುಳಿಯೋರು. ನಮ್ಮ ಅಣ್ಣ ಇರೋದಕ್ಕೆ ನಿನ್ಗೆ ಇವತ್ತು ಎಷ್ಟು ಒಳ್ಳೇದಾಗಿರೋದು. ರಸ್ಮಕಾಯಿನೂ ಅವರೆಲ್ಲ ಇರೋದಕ್ಕೆ ಮತ್ತೆ ನಿನಗೆ ಎಷ್ಟು ಒಳ್ಳೇದಾಗಿರೋದು. ಇವತ್ತು ಅವ್ರು ಹೇಳಿದ ಮಾತೇ ಕೇಳಲ್ಲ. ನೆನ್ನೆ ಮನೆ ಬಂದಿರೋ ಸೌಕಾತಿ ಅಂತ ಹೇಳಿ ಅವಳ ಮಾತು ಕೇಳ್ತಾ ಇದೆಯಲ್ಲ, ಸೌಕಾತಿ ಮಾತಾ ನೀನು? ಅವಳೇ ನೀನು ಸೌಕಾತಿ ಆಗ್ಬಿಟ್ಟೆಟ್ಕೆ ಅವಳದು ಏನು ನಮಗೆ ಬಂದ್ಬಿಡುತ್ತಾ? ಅವಳು ಸೌಕಾತಿ ಮಾತು ಕೇಳ್ತಾ ಇದೆಯಲ್ಲ ನೀನು. ಸಾವುಕಾತಿ ಅಂತ ಏನಲ್ಲ, ಅಕ್ಕಪಕ್ಕದಾಗಿದ್ಮೇಲೆ ಈಗ ನಮ್ಗೆ ಒಂದು ಮಾಡಿಕೊಟ್ರೆ ಅವರು ಸೆಡ್ ಪಡ್ಡಿ ಎಲ್ಲ ಕಟ್ತಾರಂತೆ. ಎಲ್ಲ ನಾವು ಹಿಂಗೆ ಯಾತನ ಮಳೆ ಪಳೆ ಬಂದಾಗ ಯಾತನ ಬೆಳೆ ಬೆಳಿತಿರ್ತೀವಿ, ಯಾತನ ಟೊಮೆಟೊ ಹಣ್ಣು ಅದು ಇದು ಬಿಡಿಸ್ತೀವಿ, ಉಸ್ರುಕಾಯಿ ಅವನ್ನೆಲ್ಲ ಅಲ್ಲಿ ಹಾಕ್ಬೋದು. ತಗೊಂಡೋಗಿ ಯಾತನ ಇಕ್ಕೆ ಬರ್ಬೋದು. ಸುಕ್ಕ ಬಿಡು ಸಾಮಾನು ಯಾತನ ಸಿಲ್ಕೆ ಪಲ್ಕೆ ಅಂತ ಇಂಥ ತೊಟ್ಟಿ ಹೊಲ್ತಕ್ಕ ತಗೊಳೋದವೆಲ್ಲ ಅಲ್ಲಿ ಇಕ್ಕೆ ಬರ್ಬೋದು. ಏನೋ ಹಾಕ್ತಾರೆ. ನಾವು ಒಂದಿಷ್ಟು ಏನು ಆದರೆ ಅವರು ನಮ್ಗೆ ಹಾಕ್ತಾರೆ. ನಾವು ಕೇಣಿ ಸಣಿ ಮಾಡಬಾರ್ದು ಬಿಡತ್ಲಾಗೆ. ಏನೋ ಹೊಲ ತಗೊಂಡವ್ರು ಅಂತೇಳಿ ಅವ್ರ ಮೇಲೆ ಕೇಣಿ ಮಾಡಿದ್ರೆ ಆಗುತ್ತೆ. ನಮಗೂ ನಮ್ಮ ಅಣ್ಣವ್ರಿಗೂ ಸಾವಿರ ಐತಿ. ಹಂಗೆ ಬಂದಿರೋರ ಮೇಲೆ ತೋರ್ಸೋಕ್ಕಾಗುತ್ತೆ ಅವ್ರ ಮೇಲೆ. ನಮ್ಮ ಅಣ್ಣ ಇರ್ಗೂ ನಮಗೂ ಆಗಲ್ಲಮ್ಮ. ಅವ್ರಿಗೆ ಮಾಡಿಕೊಡ್ಲಿಲ್ಲ. ಅವ್ರಿಗೂ ನಮಗೂ ಆಗಲ್ಲ ಅಂತೇಳಿ ಮಾಡಿಕೊಟ್ಟಿಲ್ಲ. ಇವಾಗ ನಮ್ಮ ಕೇಣಿನ ಅವ್ರ ಮೇಲೆ ತೋರ್ಸೋಕ್ಕಾಗುತ್ತೆ ಹೇಳು? ನೀನೊಬ್ಳು ಯಾತನ ಹೇಳಿದ್ರು ಕೇಳಲ್ಲ ಹಂಗೇನೆ. ಯಾಕೆ ಗಿದ್ದಿಮೆ? ಆಗ ಅವಳು ಯಾರೋ ಸೌಕಾತಿ ಅಂತೆ ಬಂದವಳಂತೆ, ಅವಳಿಗೆ ಬೋರ್ ಪಾಯಿಂಟ್ ಮಾಡಿಕೊಡ್ತಾನಂತೀಯಪ್ಪ. ಅದಕ್ಕೆ ಮತ್ತೆ ವೇದಣ್ಣ ಏನು ಮಾತಾಡ್ಸಲ್ಲ, ನಾನು ಮಾತಾಡ್ಸಲ್ಲ. ನಮ್ಮ ಅಣ್ಣ ಇನ್ನೂ ಬೋಲ್ ಬೇಜಾರಾಗೈತೆ ನೋಡು. ಏನಾನ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಲಿ ಅಯ್ಯಮ್ಮಂತ ಹೆಂಗೆ ಬೈಸ್ಕೊಂತಾನೆ ನೋಡ್ಬೇಕಾರೆ ಅವನು ಅಂತ ಹೇಳೋಗೈತೆ ವೇದಣ್ಣ. ಏನೇ ಅಂತಂದ್ರೆ ನೀನು ಮಾಡೋದು ಸರಿ ಇಲ್ಲ. ಎಲ್ಲರ ಮಾತು ಮೀರಿ ಅಲ್ಲ ನೀನು ನೋಡಿ. ಯಾರ ಮಾತು ಕೇಳಿಲ್ದ ನಿನ್ನ ಮಾತನಾಗಿ ಹೆಂಗೆ ಮರಳು ಮಾಡಿಬಿಟ್ಟಾಳೆ ಅವಳು. ಒಬ್ಬ ಹಾಗೆ ಹೀಗೆ ಕಾಗೆ ಗೂಬೆ ಅಂತ ಮಾತಾಡಿಸ್ಕೊಂಡು ಬೋಲೋ ಇದ್ದಾಳೆ. ಬೇಡ ನೋಡು, ನಂಬೇಡ. ನಂಬಿ ಬೋರ್ ಪಾಯಿಂಟ್ ಮಾಡ್ಕೊಡೋದೆಲ್ಲ ಮಾಡಬೇಡ ನೋಡು. ಅವಳು ಸೈಡ್ ತಡಂಗೆ ಅಂತ ಆನೆ ನಿಮ್ಮ ಮಾತಿಗೆ ಕೆರೆಗೆಲ್ಲ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ. ಸೈಡ್ ತಣ್ಣಳಂತ ಆನೆ ನಿನ್ನ ಮಕ್ಳು ಮದುವೆ ಮಾಡೋದೇ ಇರೋದು, ಮನೆ ಕಟ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ಸ್ಕೋಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ ನಿಮ್ಮ ಮಾತಿಗೆ. ನಾವು ಒಳ್ಳೇದು ಮಾಡೋಕ್ಕೋದ್ರೆ ನಮಗೆ ಮೂಲವಾಗ್ತಾರೆ, ಒಳ್ಳೇದು ಮಾಡಬಾರ್ದು. ಏನು ಸಿದ್ಲಿಂಗಣ್ಣ ಏನೋ ಮಾತಾಡ್ತೀರಾ? ಹಿಂಗೆ ಎಮ್ಮ ಸೌಕತೆ ಬಂದವಳಲ್ಲ, ಎಮ್ಮ ಬೋರ್ ಪಾಯಿಂಟ್ ಮಾಡಿಕೊಡಪ್ಪ. ಅಕ್ಕಪಕ್ಕದಾಗಿದ್ದ ಮೇಲೆ ನೀನು ಮಾಡಿಕೊಡ್ಲಿಲ್ಲ ಅಂತಂದ್ರೆ ಹಿಂಗೆ ದ್ವೇಷ ಬೆಳೀತಾ ಹೋಗುತ್ತೆ. ನೀನು ಮಾಡಿಕೊಡ್ಲಿಲ್ಲ ಅಂತ ನಾವೊಂದು ಮಾಡೋದು, ನಾವು ಮಾಡಿದ್ವಿ ಅಂತ ನೀನು ಮಾಡೋದು, ಹಿಂಗೆ ಹೊಂದ್ಕೊಂಡು ಬೆಳೀತಾ ಹೋಗುತ್ತೆ. ಅದಕ್ಕೆ ಈಗ ನೀನು ಬೋರ್ ಪಾಯಿಂಟ್ ಮಾಡಿಕೊಟ್ಟೆ ಈಗಳಪ್ಪ ಮಾಡಿಕೊಟ್ಟಿದ್ದ ಅಂತ ನಮಗೂ ಒಂದು ಮನಸ್ಸಿನಾಗ ಒಂದು ಬರುತ್ತೆ, ಒಳ್ಳೇದು ಮಾಡಬೇಕು ಅಂತ. ನಾವೊಂದು ಒಳ್ಳೇದು ಮಾಡಿದ್ರೆ ನಿನಗೂ ಒಳ್ಳೇದು ಮಾಡಬೇಕು ಒಂದು ಮನಸ್ಸು ಬರುತ್ತೆ, ಒಳ್ಳೆಯರಪ್ಪ ಅಂತ ಹೇಳಿ ಅವ ಅಕ್ಕ ಹೇಳೈತಿ. ಅದಕ್ಕೇನೆ ಇವ್ರು ಮಾಡ್ಕೊಡ್ತೀನಿ ಅಂದರೆ ಇವೇನು ನಮ್ಗೆ ಇರ್ದಿಮ್ಮೆ ಅದಕ್ಕೇನೆ ಮುಷ್ಣಿ ಮೂಗುತ್ತೀರಿ ಕೆಮ್ತಾರೆ. ಅದಕ್ಕೇನೆ ಸರಿಯಾಗಿ ಹೇಳಿದ್ದೀನಿ. ಬೇಡ ಅಣ್ಣ ಬೇಡ, ನಿಜವಾಗ್ಲೂ ಬೇಡ. ಹಿಂಗೇನೆ ನಮ್ಮ ಅಕ್ಕಯ್ಯ ಹೆಂಗಿದ್ದವಳು ವಿಶ್ವಾಸ ಎಲ್ಲಿರುತ್ತೋ ಅಲ್ಲೇ ಜಾಸ್ತಿನ ವಿಷಯ ಇರೋದು. ನಿಜವಾಗ್ಲೂ ಅಣ್ಣ ಒಂಥರ ನಂಬೋದೇ ಅಲ್ಲ. ನಮ್ಮ ಅತ್ತಿಗೆ ಹಿಂಗೆ ಮಾತಾಡೋಣ ನಮ್ಮ ಅಕ್ಕಯ್ಯ. ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅತ್ತಿಗೆ ಹಂಗೆ ಮಾತಾಡೋಳು. ಎಷ್ಟು ಚೆನ್ನಾಗಿ ಮಾತಾಡೋಳು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾತಾಡೋಳು. ಅಯ್ಯೋ ಅವಳು ಬೋಲು ಒಳ್ಳಾಳಲ್ಲ.
ಇವಾಗಂತೂ ಎಷ್ಟು ಜಗಳ ಮಾಡ್ತಾ ಇದ್ದಾಳೆ ಗೊತ್ತೇ. ಅಯ್ಯೋ ಸುಮ್ಮನೆ ಬೇರೆ ಹೋಗೋಣ ಅಂತ ಹೇಳಿ ಒಂದು ಮಾತು ಕೇಳಿದ್ದಕ್ಕೆ ಎಷ್ಟು ಜಗಳ ಮಾಡ್ತಾ ಇದ್ದಾಳೆ ಸಿದ್ಲಿಂಗಣಯ್ಯ. ಬೇಡ ಅಂತ ಅರ್ಥಗೇನೆ ಬೋಲ್ ಕೆಟ್ಕಿರೋದು. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆಯವರು ಅನ್ಕೊಂತೀವ ಅಂತ ಅರ್ಥಗೇನೆ ಬೋಲ್ ಇರೋದು. ನಮ್ಮಂತರು ಮಾತಾಡಿ ನಿಷ್ಠುರ ಆಗ್ತೀವಿ ಅಷ್ಟೇನೆ. ಅದೇ ಮತ್ತೆ ನಿಷ್ಠುರ ಆದರೂ ಆಗಲಿ ರೇಖಕ್ಕಯ್ಯ. ಎಷ್ಟು ಇವತ್ತು ನಿಜವಾಗ್ಲೂ ಎಷ್ಟು ಅನುಭವಿಸ್ತಾ ಇದೀವಿ ಗೊತ್ತೇ. ಅವರಿಂದನ ಯಮ್ಮ ಇವ್ರ ಅದಕ್ಕೆ ಬೋಲ್ ಒಳ್ಳಾಳಲ್ಲ. ಆಗ ಅವಳು ಬೋಲು ಒಳ್ಳಾಳಲ್ಲ ಎಷ್ಟು ಇದು ಮಾಡ್ತಾಳೆ ಗೊತ್ತೇ. ಇವ್ರ ಅಣ್ಣನೂ ಅವನೇನೆ, ಇವ್ರ ಅಣ್ಣನೂ ಅವನೇನೆ, ಅವ್ರ ಅತ್ತೆನೂ ಅವಳೇನೆ. ಹೆಂಗೆ ಇದು ಮಾಡ್ತಾರೆ. ಹೊಲ ಮಾರಿದ್ದೀವಿ ಅಂತೇಳಿ 1 ಕೋಟಿ ರೂಪಾಯಿ ಹೊಲ ಮಾರಿದ್ದೀವಿ, 1 ಕೋಟಿ ರೂಪಾಯಿ ದುಡ್ಡು ಬಂದೈತೆ ಅಂತ ಹೇಳಿ ಹೆಂಗೆ ಆಡ್ತಾರೆ ಗೊತ್ತೇ. ನಮ್ಮ ಸಮಕ್ಕೆ ಇಲ್ಲ ಅಂತಾರೆ. ಹೆಂಗೆ ಮಾತಾಡ್ತಾಳೆ ಹೆಂಗೆ. ಅಯ್ಯಮ್ಮಂಗೆ ಕರ್ಕೊಂಬಂದು ಅವತ್ತು ಅವಳು ಬಂದವಳೆ. ಅವತ್ತೇ ಗೊತ್ತಾಯ್ತು ನನಗೆ ಅವಳು ಬುದ್ಧಿ ಏನು ಅಂತ ಹೇಳಿ ಬಂದವಳೆ. ಏನೇ ಗಿರ್ಜಿಂಬೆ ನಿನ್ನ ಗಂಡ ಎಲ್ಲ ಇದ್ದಾನೆ, ತಗೊಳ್ಳೆ 20,000 ದುಡ್ಡು ಅಂತಾಳೆ. ದುಡ್ಡಿಗೆ ಬೆಲೆ ಕಟ್ಟಿ ಮಾತಾಡ್ತಾಳೆ. ಮನುಷ್ಯರಿಗೆ ಬೆಲೆ ಕೊಡಲಿಲ್ಲ ಅವಳು. ಏನು ಬಿಡು, ಏನು ಇಲ್ದಾರು ನನ್ನ ಹತ್ರ ದುಡ್ಡು ಐತೆ ಅನ್ನೋ ಥರ ಅಂಬವ ತೋರಿಸಿದ್ಲಕ್ಕ ನನಗೆ. ಹಂಗೆ ಕಣಮ್ಮ, ಏನು ಮಾಡೋಕ್ಕಾಗುತ್ತೆ ಹೇಳು. ಹಂಗೆ ಅಂತ ನಾನು ನಂಬಾರ್ದು. ಹೆಣ ಸಿದ್ಲಿಂಗಣ ಏನೇ ಅಂದ್ರೂ ನಮಗೆ ಕೆಟ್ಟದ್ದು ಮಾಡ್ತಾರೆ ಅವರು. ನಂಬೇಡ. ಈಗ ನೋಡು ನಮ್ಮ ಅಕ್ಕಯ್ಯ ಹೆಂಗಿದ್ಲು ಅಂದರೆ ಮದುವೆ ಆದಾಗಿಂದ 1 ದಿವಸಕ್ಕೂ ಇಷ್ಟು ದಿವಸ ಹಿಂದೆಂದು ಮಾತಾಡಿರಲಿಲ್ಲ. ಯಾವಾಗ ಒಬ್ರು ಯಾರನ್ನ ಮುಂದುವರಿತಾರೆ ಅಂದರೆ ಹಿಂಗೆ ಲೇಕ್ ನೋಡ್ತಿರ್ತಾಳೆ. ನಾವೊಂದು ಸರ ಮಾಡ್ತೀವಿ, ಸರ ಮಾಡಿಸ್ತೇಟ್ಗೆ ಅವಳಿಗೆ ಒಟ್ಟುರಿ ಬಂದ್ಬಿಡ್ತು. ಅದಕ್ಕೇ ಇವಾಗ ನಾವು ಮನೆ ಕಟ್ಕೊಂಬನ ಮನೆ ಒಟ್ಟು ಸೋರುತ್ತೆ ಅಂತೇಳಿ ಮನೆಗೆ ಕೊಡಬೇಕು ಕೇಳಬೇಕು ಅಂತ ಕೇಳಿದ್ದಕ್ಕೆ ಎಷ್ಟು ಮಾತಾಡಿದ್ಲು ಗೊತ್ತಾ ಅಮ್ಮ. ಎಷ್ಟು ಜಗಳ ಮಾಡ್ಕೊಂಡು ಹೋಗ್ಯವಳೆ. ಜಗಳ ಮಾಡಿದ್ಲು. ಫೋನ್ ಮಾಡಿದ್ರೆ ಇನ್ನೂ ನಮಗೆ ಬೇಡ ಹಂಗೆ ಹಿಂಗೆ ಅಂತಾಳೆ. ಅದಕ್ಕೆ ಇನ್ನೂ ಬರ್ತಾರಂತೆ ತಿರ್ಗಾ ಮಾತಾಡ್ಕೊಂಡು ಬಗೆಹರಿಸ್ಕೊಂತೀವಿ. ಮಾತಾಡಿ ಬಗೆಹರಿಸ್ಕೊಂಬನ ಅಂತ ಹೇಳಿದ್ರೆ ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ಇಲ್ಲದ್ದು ಹೇಳ್ಕೊಟ್ಟು ನಮ್ಮ ಅವನಿಗೆ ಇಲ್ಲದ್ದು ಜಗಳ ತಂದಿಕ್ಕವಳೆ. ಅವಳಂಥ ವಿಷಯ ಜಂತು ಯಾರೂ ಇಲ್ಲ ನಿಜವಾಗ್ಲೂ. ತುಂಬ ಕಿತಾಪತಿ ಮಾಡ್ತಾಳೆ. ನನ್ನವಿಬ್ರು ಗಂಡು ಮಕ್ಕಳು ನನ್ನವಿಬ್ರು ಗಂಡು ಮಕ್ಕಳಿದ್ದಾರೆ ಅಂತಾಳೆ. ಸುಮ್ಕಿರಮ್ಮ, ಯಾತು ಮಾತಾಡೋಕೆ ಹೋಗ್ಬೇಡ. ಹೆಂಗನ ಮಾಡ್ಕೊಂಬೇಡ ಸುಮ್ಮನೆ. ಇವನಿಗೆ ಸಿದ್ಲಿಂಗಿಗೆ ಯಾರನ್ನ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಹೇಳ್ತಾ ಇದ್ದೀವಿ ಯಾಕ ಮುಂಚ್ಕೊಂಡು ಅದೇ ಹೋಗ್ತೈತಿ. ಏನೋ ಹೇಳಿರಿ ನೋಡಿ ಸಿಟ್ಟು ಮಾಡ್ಕೊಂಡು ಅದಕ್ಕೆ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಸೈಟ್ ತಗೊಂಡವಳಂತ ಅಮ್ಮ. ನಿಮ್ಮ ಅಕ್ಕಯ್ಯ ರಾಜಿ ಸೈಟ್ ತಗೊಂಡವಳಂತೆ. ಅದಕ್ಕೆ ಎಲ್ಲ ತಗೊಂಡು ಹೇಳೋಣ ಬಿಲ್ಡಪ್ ಕೊಡ್ತಾ ಇದ್ಲು. ಎಲ್ಲ ಸೈಟ್ ತಗೊಂಡಿದ್ದೀವಿ ಅಂತ ಅವ್ರ ತಂಗಿ ರಂಗಿ ಹೇಳ್ತಾ ಇದ್ಲು. ಮತ್ತೆ ಹಂಗ ತಂಡ ಹಾಳಾಗಿ ಹೋಗ್ಲಾಡು. ನನಗೆ ಅವಳು ಸುದ್ದಿನೇ ಬೇಡ. ಅವಳು ಸುದ್ದಿ ಎತ್ತಿರ ನನ್ನ ಮೈಯೆಲ್ಲ ಹಂಗೆ ಕೆಂಡ ಆಗುತ್ತೆ. ಮತ್ತೆ ಅವಳು ಸವಾಸಲ್ಲ. ನಮ್ಮನೆ ಹಂಗೆ ಯಾವಂತ 2 ಸೇರಲ್ಲ ಹೋಗತ್ತ. ಏಳು ನಿನಗೆ ಮಕ್ಕಳಾಗಿಲ್ಲ ಅಂತ ಏಳು ನಿನಗೆ ಅದಕ್ಕೆ ಬಂದ ಕಡೆ ಇನ್ನಂಗೆ ನಾನು ನೋಡಿ ಬಂದಿಲ್ಲ ಅಂತ ಏಳು. ಇಬ್ರು ಗುದ್ದಾಡ್ತಾರಮ್ಮ. ಏಳು ಅಂದರೆ ಹಂಗೆ ಅನ್ಬಾರ್ದು ಕಣಕ್ಕ. ಎಂಥರನಾಗಲಿ ಹಂಗೆ ಅನ್ಬಾರ್ದು. ಮಕ್ಕಳಾಗಿಲ್ಲ ಅಂತೇಳಿ ಅವೇನು ಮಾಡಿಕ್ಕವೆ. ಅವ್ರಿಗೇನು ಆದರೆ ಅವರೇನು ಅಡಿಯಲ್ಲ ಅಂತಾರೆ. ಆದರೆ ಎಲ್ಲರೂ ಅಡಿತಾರೆ. ಆಗ್ದಿಲ್ಲದ್ದೇನು ಮಾಡೋದು. ಪಾಪ ಅವರು ಮಕ್ಕಳಾಗಿಲ್ಲ ಅಂತೇಳಿ ಎಷ್ಟು ಕಷ್ಟ ಬೀಳ್ತಾರೆ, ಎಷ್ಟು ದೇವ್ರಿಗೆ ಹೋಗ್ತಾರೆ, ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂತಾರೆ. ನಮ್ದೊಂಥರ ಅವ್ರದ್ದೊಂಥರ. ಬೇಡಪ್ಪ ನಮ್ಗಂತೂ ತಲೆ ನೋವು. ಯಪ್ನ ಹೇಳ್ದಂಗೆ ಕೇಳಲ್ಲ, ಏನಿಲ್ಲ. ಇವಾಗ ಒಂಥರ ಯಪ್ಪ ಬಲಿದ್ದು ಮಾಡ್ತಾನೆ. ಯಾರು ಹೇಳಿದ್ರು ಕೇಳಲ್ಲ. ವೇದನೆ ಮೇಲೇ ಮುಂಚ್ಕೊಂಡಿದ್ದಾನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಪ್ಪ ಎಷ್ಟು ಹೇಳಿದ್ರು ಕೇಳಂಗೆ ಇಲ್ಲ. ಆ ಸಾವುಕತ್ತಿ ಮಾತನ್ನು ನಂಬಿಟ್ಟಿದ್ದಾನೆ ಈ ಅಪ್ಪ. ಮಾತಿಗೆ ಬೆರಳಾಗ್ಬಿಟ್ಟಿದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.